ವೀಸಾ ಅವಧಿ ಮುಗಿದ ಮೇಲೆ ನೀವಿನ್ನೂ ಇಲ್ಲೇ ಇರೋದು ತಪ್ಪು. ಅದಕ್ಕೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ. ಸರ್, ನಾನಿವಾಗ ಅಮೆರಿಕನ್ ಸಿಟಿಸನ್ ಅಲ್ಲ. ಇವಾಗ ಅಮೆರಿಕ ಕೂಡ ಹೋಗಲ್ಲ. ಇಲ್ಲೇ ನಾನು ಮದ್ವೆ ಮಾಡ್ಕೊಂಡಿದ್ದೀನಿ ಸರ್. ಇಲ್ಲೇ ಇರ್ತೀನಿ. ನಮ್ಮ ಮನೆಯವರು, ನಮ್ಮ ರಿಲೇಟಿವ್ಸ್ ಎಲ್ಲರೂ ಇಲ್ಲೇ ಇದ್ದಾರೆ. ಇದು ನಮ್ಮನೆ. ನೀವು ಹೇಗೆ ಅರೆಸ್ಟ್ ಮಾಡ್ತೀರಾ? ಓ ಹೌದಾ, ನಿಮ್ಗೆ ಮದ್ವೆ ಆಗಿದ್ಯಾ? ಹೌದು ಸರ್. ಬೇಕಾದ್ರೆ ನಮ್ಮ ಮನೆಯವ್ರನ್ನ ಕೇಳಿ. ಆಗಿದೆ ಸರ್. ಒಂದ್ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಆಗಿದೆ. ಶೋಭನ ಇನ್ನೂ ಶುರುವಾಗಿಲ್ಲ. ಈಗ ಅದು ಮುಖ್ಯನಾ ಅತ್ತೆ? ಕೇಳ್ತಾರೆ ಅಂತ ಹೇಳ್ದೆ ಕಣೆ. ಮತ್ತೆ ನಿಮ್ ಮದ್ವೆನ ರಿಜಿಸ್ಟರ್ ಮಾಡಿಸಿದ್ರಾ? ಇಲ್ಲ ಸರ್. ರಿಜಿಸ್ಟ್ರೇಷನ್ ಆಗಿಲ್ಲ, ಆದ್ರೆ ಮದ್ವೆ ಆಗಿದೆ. ಅದು ಕೂಡ 2-3 ಸಲ. ಇಲ್ಲೇನೋ ಪ್ರಾಬ್ಲಮ್ ಇರೋ ಹಾಗಿದೆಯಲ್ಲ. ಯು ಆರ್ ಅಂಡರ್ ಅರೆಸ್ಟ್. ನೀವು ನಿಮ್ಮ ಮದ್ವೆನ ರಿಜಿಸ್ಟರ್ ಮಾಡಿಸಿಲ್ದೇ ಇರೋದ್ರಿಂದ ವೀಸಾ ಅವಧಿ ಮುಗಿದ ನಂತರ ನೀವಿನ್ನೂ ಇಲ್ಲೇ ಇರೋದು ಇಲ್ಲೀಗಲ್. ಸರ್, ದಿಸ್ ಇಸ್ ರಿಯಲಿ ಟೂ ಮಚ್. ನಿಮಗ್ ರಿಜಿಸ್ಟ್ರೇಷನ್ ತಾನೇ ಬೇಕಾಗಿರೋದು. ನಾಳೆನೆ ಹೋಗಿ ನಾವಿಬ್ರು ರಿಜಿಸ್ಟ್ರೇಷನ್ ಮಾಡಿಸ್ತೀವಿ. ನೀವಿವಾಗ ಹೊರಡಿ ಸರ್. ಹಾಗಾಗಲ್ಲಮ್ಮ. ಇಷ್ಟೊತ್ತಿಗೆ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಿತ್ತು. ನಿಮಗೆ ಇಷ್ಟ ಬಂದಾಗ ಮಾಡಿಸ್ಕೊಳ್ಳಿ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಆದ್ರೆ ನಾವು ಎನ್ಕ್ವೈರಿಗೆ ಅಂತ ಬಂದಾಗ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇರಬೇಕು. ಅದೀಗ ನಿಮ್ಮ ಹತ್ರ ಇಲ್ಲ. ಸೊ ನಮ್ ಡ್ಯೂಟಿನ ನಾವು ಮಾಡಲೇಬೇಕು. ನಿಮ್ಮನ್ನ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿದ್ಮೇಲೆ ಜಡ್ಜ್ ಅವರ ಹೇಳಿಕೆ ಪ್ರಕಾರ ನೀವು ಮ್ಯಾರೇಜ್ ಅನ್ನ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ. ಕಾನ್ಸ್ಟೇಬಲ್, ಅರೆಸ್ಟ್ ಮಾಡ್ರಿ. ಸರ್ ಒಂದ್ ನಿಮಿಷ ಸರ್. ಶಿವರಾಜ್ ಅಲ್ಲೇ? ಅವ್ರಿವತ್ತು ಹೊಲದಲ್ಲೇ ಮಲ್ಕೊಂಡಿದಾರಮ್ಮ. ಇಷ್ಟೆಲ್ಲ ನಡೀತಾ ಇದ್ರು ಇವ್ನ ಆಚೆನೆ ಬರ್ಲಿಲ್ವಲ್ಲ. ನಿದ್ದೆ ಮಾಡ್ಬಿಟ್ನಾ? ಎದ್ದೇಳ್ಬಾರ್ದವನು. ಇವಳನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ಮೇಲೆ ಹೇಳ್ಬೇಕು. ಅಂದ್ರೆ ಇವ್ರ ಶೋಭನ ಆಗಿಲ್ಲ ಅಂತ ಆಯ್ತು. ದೇವ್ರೇ, ಮಾವ ಎಲ್ ಹೋದ್ರು ಅತ್ತೆ? ಅವ್ರು ಕುಡ್ದು ಎಲ್ ತಿರುಗ್ತಿರ್ತಾರೋ, ಯಾವತ್ತು ಮನೇಲಿ ಸರಿಯಾಗಿರ್ತಾರೆ ಅಂತ. ಇಲ್ಲಿ ನೋಡಿಮ್ಮ, ನಾವು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದೀವಿ. ಏನಾದ್ರೂ ಹೇಳೋದಿದ್ರೆ ಸ್ಟೇಷನ್ಗೆ ಬಂದು ಮಾತಾಡಿ. ಸರ್, ಅದಲ್ಲ ಸರ್. ಸರ್, ನಮ್ಮ ಆದ್ಯನ ಅರೆಸ್ಟ್ ಮಾಡಬೇಡಿ ಸರ್, ಪ್ಲೀಸ್. ಈಗಾಗ್ಲೇ ನೀವು ತುಂಬಾ ತಪ್ಪು ಮಾಡಿದ್ದೀರಾ. ನಮ್ಮ ಡ್ಯೂಟಿ ಅಡ್ಡ ಬಂದ್ರೆ ನಾವು ಬೇರೆ ರೀತಿಯಲ್ಲಿ ಕರ್ಕೊಂಡು ಹೋಗ್ಬೇಕಾಗತ್ತೆ. ಮರ್ಯಾದೆಯಾಗಿ ಬಂದ್ರೆ ಒಳ್ಳೇದು. ಕಾನ್ಸ್ಟೇಬಲ್, ಶೋಭನ ಮಾಡ್ಕೋತೀಯ? ಶೋಭನ ಇವಾಗ ನೋಡಿದ್ರ ಪೊಲೀಸ್ ಬಂದು ಅರೆಸ್ಟ್ ಮಾಡ್ಕೊಂಡು ಹೋದ್ರು. ಅಂದ್ರೆ ಚಾರು, ಈಗ ಪೊಲೀಸ್ ಅವ್ರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದು ಪೊಲೀಸರು ಬರ್ಲಿಲ್ಲ, ನಾನೇ ಬರಕ್ ಹೇಳಿದ್ದು. ಮತ್ತೆ ಆದ್ಯ ಈ ಮನೆಗೆ ಯಾವತ್ತೂ ಬರೋದೇ ಇಲ್ಲ. ಇಷ್ಟೆಲ್ಲ ನಡಿಬೇಕಾದ್ರೆ ಸೀನು ಯಾಕೆ ಹೊರಗಡೆ ಬರ್ಲಿಲ್ಲ? ಬರ್ಬಾರ್ದು ಅಂತ ಅವನಿಗೆ ಮತ್ ಹಾಕಿದ್ದೆ. ಈಗ ಮತ್ತಲ್ಲಿದ್ದಾನೆ. ಅಮ್ಮ, ಓಂ ಹ್ರೀಂ. ಆವಾಹಯಾಮಿ. ಓಂ ಆವಾಹಯಾಮಿ. ಇಲ್ಲಿಡಿ. ಓ, ಇಲ್ಲಿಡ್ಲಾ? ಸ್ವಾಮೀಜಿ, ನೀವ್ ಪೂಜೆನ್ ಹೀಗ್ ಮಾಡ್ತೀರಾ? ನಮ್ಗೇನ್ ಗೊತ್ತು, ಏನ್ ಹೊಳಿತಿದ್ಯೋ ಅದನ್ನ ಮಾಡ್ತಿದೀವಿ. ನಾವು ಸಿಕ್ಕಾಕೋಬಾರ್ದು ಅಂತ ದೇವ್ರ ಹತ್ರ ಬೇಡ್ಕೋತಿದೀವಿ. ಆವಾಹಯಾಮಿ.
ವಿಭೂತಿ ತಗೊಳ್ಳಿ ಸ್ವಾಮಿ. ಆಗ್ಲಿ ಸ್ವಾಮಿ. ಆವಾಹಯಾಮಿ. ಓಂ ಬ್ರೀಂ ಬುಷ್. ಓಂ ಬ್ರೀಂ ಬುಷ್. ಇದೇನು ಸ್ವಾಮಿ? ವಿಭೂತಿ ಮಗಳೇ. ಅದೇನ್ ಸ್ವಾಮಿ, ಮುಖಕ್ಕೆ ಹಚ್ಕೊಳ್ಳೋ ಪೌಡರ್ ತರ ಇದೆ. ವಿಭೂತಿ ಅಂದ್ರೆ ಫೇಸ್ ಪೌಡರ್ ಯಾಕೋ ತಂದಿದೀಯಾ? ವಿಭೂತಿ ಸಿಗ್ಲಿಲ್ಲ, ಎರಡು ಬೆಳ್ಳಗೆ ಇದೆಯಲ್ಲ ಅನ್ಬಿಟ್ಟು ಇದನ್ ತಗೊಂಡ್ ಬಂದೆ. ಹೇಗಿದೆ? ನೀವೇನು ಭಯ ಪಡ್ಬೇಡಿ, ವಿಭೂತಿ ಮಧ್ಯದಲ್ಲಿ ಪೌಡರ್ ಸ್ಮೆಲ್ ಬರ್ತಾ ಇರತ್ತೆ. ಓಕೆನಾ? ಓಹೋ ಹಾಗಾ, ಸರಿ ಶುರು ಮಾಡಿ. ಓಂ ಆವಾಹಯಾಮಿ. 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 ನನಗ್ ಬೇಡ. ಆವಾಹಯಾಮಿ. ಏ ಶ್ರೀಕಾಂತ್, ಏನಾದ್ರೂ ಮಂತ್ರ ಹೇಳೋ. ನಾನು ಕಲ್ತಿದೆಲ್ಲ ಮರ್ತೋಗಿದೆ. ನನಗೂ ಮರ್ತೋಗಿದೆ ಕಣೋ. ಇವಾಗ ಏನೋ ಮಾಡೋದು. ನೀನೇ ಏನೋ ಒಂದ್ ಹೇಳಿ ಮ್ಯಾನೇಜ್ ಮಾಡೋ. ಸರಿ ಬಿಡು, ಏನೋ ಒಂದ್ ಮಾಡ್ತೀನಿ. ಓಂ ಆವಾಹಯಾಮಿ. ಓಂ ಪ್ರಾಣಾಯ ಸ್ವಾಹ. ಓಂ ಭೀಮ್ ಬುಷ್. ಸ್ವಾಮಿ ಎದ್ದೇಳೆ. ನಾನು ಆವಾಹಯಾಮಿ. ಆವಾಹಯ